ಶಾಂತಿ ಸಾಕಾರ ಮಾಡಲಿ. ಇಂದಿನ ಡೇಟ್ ಆಗಿದೆ 20/12/25. मीठे बच्चे, सदगुरु आया है तुम्हारी ऊंची तकदीर बनाने, तो तुम्हारी चलन बहुत बहुत रॉयल होनी चाहिए. ತಂದೆ ತಿಳಿಸಿದರೆ, ಮಧುರಾದ ಮಕ್ಕಳೇ, ಸದ್ಗುರು ಬಂದಿದ್ದಾರೆ ತಮ್ಮ ಉನ್ನತವಾದ ಅದೃಷ್ಟವನ್ನು ತಯಾರು ಮಾಡಕ್ಕೆ. ಅದಕ್ಕೋಸ್ಕರ ನಿಮ್ಮ ನಡತೆ ಬಹಳ ಬಹಳ ರಾಯಲ್ ಆಗಿ ಇರಬೇಕು. ಪ್ರಶ್ನೆ ಇದೆ, ड्रामा का कौन सा प्लान बना हुआ है इसलिए किसी को दोष नहीं दे सकते. ಡ್ರಾಮಾ ಯಾವ ಒಂದು ಪ್ಲಾನ್ ತಯಾರಾಗಿದೆ, ಅದಕ್ಕೋಸ್ಕರ ಯಾರಿಗೂ ದೋಷವನ್ನು ನೀಡಕ್ಕೆ ಸಾಧ್ಯ ಇಲ್ಲ. ಉತ್ತರ ಆಗಿದೆ, ड्रामा में इस पुरानी दुनिया के विनाश का प्लान बना है, इसमें कोई का दोष है ही नहीं. ಡ್ರಾಮಾದಲ್ಲಿ ಈ ಹಳೆ ಪ್ರಪಂಚದ ವಿನಾಶದ ಪ್ಲಾನಿಂಗ್ ನೋಂದಣಿ ಆಗಿದೆ, ಇದರಲ್ಲಿ ಯಾರ ದೋಷವೂ ಇಲ್ಲ. ಈ समय विनाश के लिए प्रकृति को जोर से गुस्सा आया है. चारों ओर अर्थक्वेक होंगी, मकान गिरेंगे, फ्लड्स आएंगी, अकाल पड़ेगा. इसलिए बाबा कहते बच्चे, और इस पुरानी दुनिया से तुम अपना बुद्धियोग निकाल दो, सद्गुरु की श्रीमत पर चलो. ಈ ಸಮಯದಲ್ಲಿ ವಿನಾಶಕ್ಕೋಸ್ಕರ ಪ್ರಕೃತಿಗೆ ಬಹಳ ಜೋರಾಗಿ ಕೋಪ ಬರುತ್ತೆ. 4 ಕಡೆ ಅರ್ಥಕ್ವೇಕ್ ಆಗೋದು, ಮನೆ ಬಿದ್ದೋಗೋದು, ಫ್ಲಡ್ಸ್ ಬರೋದು, ಅಥವಾ ದವಸ ಧಾನ್ಯಗಳು ಬೆಳೆದೀರ ಇರೋದು, ಈ ರೀತಿ ಆಗತ್ತೆ. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳೇ, ಈ ಹಳೆಯ ಪ್ರಪಂಚದ ಜೊತೆ ತಮ್ಮ ಬುದ್ಧಿಯೋಗವನ್ನು ತೆಗೀರಿ, ಸದ್ಗುರುವಿನ ಶ್ರೀಮತದಂತೆ ನಡೀತಾ ಇರಿ. जीते जी देह का बांध जोड़ अपने को आत्मा समझ बाबा को याद करने का पुरुषार्थ करते रहो. ಬದುಕಿದ್ದಂಗೆ ದೇಹ ಬಾಣವನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡ್ತಾ ಇರಿ. ಹಾಡಾಗಿದೆ, ಹಮೇ ಉನ್ ರಾಹೋಂ ಪರ್ ಚಲ್ನಾ ಹೈ ಜಹಾ ಗಿರ್ನಾ ಔರ್ ಸಂಭಾಲನಾ. ನಾವು ಆ ದಾರಿಯಲ್ಲಿ ನಡಿಬೇಕಾಗಿದೆ, ಎಲ್ಲಿ ಬೀಳೋದು ಎದ್ದೇಳೋದು ಎಲ್ಲ ಇರುತ್ತೆ. ओम शांति. किन राहों पर चलना? गुरु की राह पर चलना. वो कौन सा गुरु है? उठते बैठते मनुष्य के मुख से निकलता है वह गुरु. ಯಾವ ದಾರಿಯಲ್ಲಿ ನಡಿಬೇಕು? ಗುರುವಿನ ದಾರಿಯಲ್ಲಿ ನಡಿಬೇಕು. ಯಾವ ಗುರು? ಎದ್ದೇಳ್ತಾ ಕುತ್ಕೊಂತ ಮನುಷ್ಯನ ಬಾಯಲ್ಲಿ ಬರುತ್ತೆ ವಾ ಗುರು. गुरु तो अनेक है, वह गुरु किसको कहेंगे? किसकी महिमा गाते हैं? ಸದ್ಗುರು ಏಕ್ ಬಾಬಾ ಹೇ. ಗುರುಗಳು ಸಹ ಅನೇಕ ಜನ ಇದ್ದಾರೆ. ವಾ ಗುರು ಅಂತ ಯಾರಿಗೆ ಹೇಳಲಾಗುತ್ತೆ? ಅವರ ಮಹಿಮೆಯ ಗಾಯನ ಏನು? ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ. ಭಕ್ತಿ ಮಾರ್ಗಕ್ಕೆ ಡೇರ್ ಗುರು ಹೇ, ಕೋಯಿ ಕಿಸ್ಕಿ ಮಹಿಮಾ ಕರ್ತೆ, ಕೋಯಿ ಕಿಸ್ಕಿ ಮಹಿಮಾ ಕರ್ತೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಗುರುಗಳಿದ್ದಾರೆ. ಯಾರು ಯಾರ ಮಹಿಮೆಯನ್ನ ಮಾಡ್ತಾರೆ, ಯಾರು ಯಾರ ಮಹಿಮೆಯನ್ನ ಮಾಡ್ತಾರೆ. बच्चों की बुद्धि में है सच्चा गुरु वो एक है जिसकी ही वाह वाह मानी जाती है. सच्चा सद्गुरु है तो गुरु जरूर झूठ भी होंगे ना. ಮಕ್ಕಳ ಬುದ್ಧಿಯಲ್ಲಿದೆ ಸತ್ಯವಾದ ಸದ್ಗುರು ಒಬ್ಬರೇ ಆಗಿದ್ದಾರೆ, ಅವರಿಗೆ ವಾ ವಾ ಅಂತೀವಿ. ಸತ್ಯವಾದ ಗುರು ಸದ್ಗುರು ಇದ್ದಾರೆ ಅಂದಮೇಲೆ ಸುಳ್ಳಿನವರು ಇರ್ಬೋದಲ್ಲ. सच होता है संगम पर, भक्ति मार्ग में भी सच की महिमा गाते. ಸತ್ಯ ಇರೋದು ಸಂಗಮದಲ್ಲೇ, ಭಕ್ತಿ ಮಾರ್ಗದಲ್ಲಿ ಸತ್ಯತೆಯ ಮಹಿಮೆಯನ್ನ ಮಾಡಲಾಗುತ್ತೆ. ऊंचते ऊंच बाबा ही सच्चा है, जो ही लिबरेटर गाइड भी बनता है. आजकल के गुरु लोग तो गंगा स्नान पर अथवा तीर्थ पर ले जाने के गाइड बन. ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆನೇ ಸತ್ಯ ಆಗಿದ್ದಾರೆ, ಅವರೇ ಮುಕ್ತಿದಾತ, ಗೈಡ್ ಆಗ್ತಾರೆ. ಇವತ್ತಂತೂ ಗುರುಗಳು ಅನೇಕ ಜನ ಇದ್ದಾರೆ, ಗಂಗಾ ಸ್ನಾನದಲ್ಲಿ ಅಥವಾ ತೀರ್ಥದಲ್ಲಿ ಗೈಡ್ ಆಗಿ ಕರ್ಕೊಂಡು ಹೋಗ್ತಾರೆ. ये सदगुरु तो ऐसा नहीं जिसको सभी याद करते ये पतित पावन आओ. ಈ ಸತ್ಯವಾದ ಗುರು ಆ ರೀತಿಯಲ್ಲ, ಈತನನ್ನ ಎಲ್ಲರೂ ನೆನಪು ಮಾಡ್ತಾರೆ, ಏ ಪತಿತ ಪಾವನ ಬನ್ನಿ. पतित पावन सदगुरु को ही कहा जाता, वही पावन बना सकते. ಪತಿತ ಪಾವನ ಸದ್ಗುರುಗೆ ಹೇಳಲಾಗುತ್ತೆ, ಅವರೇ ಪಾವನವಾಗಿ ಮಾಡ್ತಾರೆ. वो गुरु लोग पावन बना ना सके, वो कोई ऐसे नहीं कहते मामेकम याद करो.
ಅಲ್ಲಿ ಗುರುಗಳು ಯಾರೂ ಪಾವನ ಮಾಡೋದಿಲ್ಲ. ಅವರೆಂದೂ ಈ ರೀತಿ ಹೇಳೋದಿಲ್ಲ, ನನ್ನ ಒಬ್ಬನನ್ನ ನೆನಪು ಮಾಡಿ. बस गीता में भी पढ़ते हैं परंतु अर्थ का पता बिल्कुल नहीं. अगर समझते गुरु एक है तो अपने को गुरु नहीं कहलाते. ಬಲೆ ಗೀತೆಯನ್ನು ಓದ್ತಾರೆ, ಆದರೆ ಅರ್ಥ ಬಿಲ್ಕುಲ್ ಗೊತ್ತಿಲ್ಲ. ಆ ರೀತಿ ಗೊತ್ತಿದ್ರೆ ಒಬ್ಬ ಸದ್ಗುರು ಅಂತ ತಮ್ಮನ್ನ ತಾವು ಗುರು ಅಂತ ಅಂತಿರ್ಲಿಲ್ವಲ್ಲ. ड्रामा अनुसार भक्ति मार्ग की डिपार्टमेंट ही अलग है जिसमें अनेक गुरु अनेक भक्त है. ये तो एक ही. ಡ್ರಾಮಾ ಅನುಸಾರ ಭಕ್ತಿ ಮಾರ್ಗದಲ್ಲಿ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಇದೆ. ಅದರಲ್ಲಿ ಅನೇಕ ಗುರುಗಳು ಅನೇಕ ಭಕ್ತರಿದ್ದಾರೆ. ಇಲ್ಲಂತೂ ಒಬ್ಬರೇ ಆಗಿದ್ದಾರೆ. फिर ये देवी देवता है पहले नंबर में आते वही लास्ट में है. ಯಾರು ಮೊಟ್ಟ ಮೊದಲು ದೇವಿ ದೇವತೆಗಳು ಮೊದಲನೇ ನಂಬರಲ್ಲಿ ಬರ್ತಾರೆ, ಅವರೇ ಲಾಸ್ಟ್ ಅಲ್ಲಿ ಬರ್ತಾರೆ. बाबा आकर इनको सत्युग की बादशाही देते तो और सबको ऑटोमेटिकली वापस जाना है. इसलिए सर्व का सद्गति दाता एक कहा जाता. ಬಾಬಾ ಬಂದು ಇವರಿಗೆ ಸತ್ಯುಗದ ರಾಜ್ಯ ಭಾಗ್ಯವನ್ನು ಕೊಡ್ತಾರೆ. ಆಗ ಎಲ್ಲರೂ ಆಟೋಮೆಟಿಕ್ ವಾಪಸ್ ಹೋಗಲೇಬೇಕು. ಅದಕ್ಕೋಸ್ಕರ ಸರ್ವರ ಸದ್ಗತಿ ದಾತ ಒಬ್ಬರಿ ಅಂತ ತಿಳಿಸಲಾಗುತ್ತೆ. तुम समझते हो कलब कलब संगम पर ही देवी देवता धर्म की स्थापना होती. तुम पुरुषोत्तम बनते हो, बाकी और कोई काम नहीं है. ಅರ್ಥ ಆಗತ್ತೆ. ಕಲ್ಪ ಕಲ್ಪ ಸಂಗಮದಲ್ಲಿ ದೇವಿ ದೇವತೆಗಳ ಧರ್ಮ ಸ್ಥಾಪನೆ ಆಗುತ್ತೆ. ತಾವು ಪುರುಷೋತ್ತಮರಾಗ್ತೀರ, ಮತ್ಯಾವುದೇ ಕೆಲಸ ಇಲ್ಲಿ ಇಲ್ಲ. गाया भी जाता गति सद्गति दाता एक है, वो बाबा की ही महिमा है ना. ಗಾಯನೂ ಇದೆ, ಗತಿ ಸದ್ಗತಿ ದಾತ ಒಬ್ಬರೇ, ಅದು ಸಹ ತಂದೆಯ ಮಹಿಮೆ ಆಗಿದೆ ಅಲ್ಲ. ಗತಿ ಸದ್ಗತಿ ಸಂಗಮ್ ಪರ್ ಹಿ ಮಿಲ್ತಿ, ಸತ್ಯುಗ್ ಮೇ ತೋ ಹೈ ಏಕ್ ಧರ್ಮ. ಗತಿ ಸದ್ಗತಿ ಸಂಗಮದಲ್ಲೇ ಸಿಗತ್ತೆ, ಸತ್ಯುಗದಲ್ಲಿ ಇರೋದು ಒಂದೇ ಧರ್ಮ. ये भी समझ की बात है परंतु ये बुद्धि देवे कौन. तुम समझते हो बाबा ही आकर युक्ति बता. ಇದೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ. ಆದರೆ ಇಂಥ ಬುದ್ಧಿಯನ್ನು ಯಾರು ಕೊಡ್ತಾರೆ? ನಿಮಗರ್ಥ ಆಗಿದೆ, ತಂದೆ ಬಂದು ಯುಕ್ತಿಯನ್ನು ತಿಳಿಸ್ತಾರೆ. श्रीमत देते हैं किसको? आत्माओं को. वो बाप भी है, सदगुरु भी है, टीचर भी है, ज्ञान सिखाते हैं. ಶ್ರೀಮತವನ್ನು ಕೊಡ್ತಾರೆ ಯಾರಿಗೆ? ಆತ್ಮಗಳಿಗೆ. ಅವರೇ ತಂದೆ ಆಗಿದರೆ, ಸದ್ಗುರು ಆಗಿದರೆ, ಟೀಚರ್ ಆಗಿದರೆ, ಜ್ಞಾನವನ್ನು ಕಲಿಸ್ಕೊಡ್ತಾರೆ. बाकी सब गुरु भक्ति ही सिखाते, बाबा के ज्ञान से तुम्हारी सद्गति होती. ಬಾಕಿ ಎಲ್ಲರೂ ಭಕ್ತಿಯನ್ನೇ ಕಲಿಸ್ಕೊಡ್ತಾರೆ, ತಂದೆನೇ ಜ್ಞಾನದ ಸದ್ಗತಿಯನ್ನ ಕೊಡ್ತಾರೆ. फिर इस पुरानी दुनिया में चले जाते. तुम्हारा ये बेहद का सन्यास भी है. ಮತ್ತೆ ಈ ಹಳೆಯ ಪ್ರಪಂಚಕ್ಕೆ ಹೋಗ್ಬಿಡ್ತಾರೆ. ನಿಮ್ಮದು ಅನಂತವಾದ ಸನ್ಯಾಸತ್ವ ಆಗುತ್ತೆ. बाबा ने समझाया अभी 84 का चक्र तुम्हारा पूरा हुआ, अब ये दुनिया ही खत्म होनी है. ತಂದೆ ತಿಳಿಸ್ಕೊಟ್ಟಿದ್ದಾರೆ, ಈಗ ನಿಮ್ಮದು 84 ಚಕ್ರ ಪೂರ್ತಿ ಆಯಿತು, ಈ ಪ್ರಪಂಚನೇ ಸಮಾಪ್ತಿಯಾಗುತ್ತೆ. जैसे कोई बीमार सीरियस होता है तो कहेंगे अब ये तो जाने वाला है, उसको याद क्या करेंगे, शरीर खत्म हो जाएगा. ಯಾವ ರೀತಿ ಯಾರಾದರೂ ಅನಾರೋಗ್ಯ ಆಗ್ತಾರೆ, ಬಹಳ ಸೀರಿಯಸ್ ಆಗಿಬಿಡ್ತಾರೆ, ಹೇಗಾಗತ್ತೆ ಇವಾಗ ಇವರನ್ನ ಏನು ನೆನಪು ಮಾಡೋದು, ಶರೀರ ಅಂತೂ ಸಮಾಪ್ತಿ ಆಗತ್ತಲ್ಲ. ಬಾಕಿ ಆತ್ಮ ತೋ ಜಾಕರ್ ದೂಸರಾ ಶರೀರ ಲೇತಿ ಹೈ, ಉಮ್ಮೀದ್ ಟೂಟ್ ಜಾತಿ ಹೈ. ಮತ್ತೆ ಆತ್ಮ ಅಂತೂ ಹೋಗಿ ಇನ್ನೊಂದು ಶರೀರವನ್ನು ಪಡೆಯುತ್ತೆ, ವಿಶ್ವಾಸ ಅಂತೂ ಮುಗಿಯತ್ತಲ್ಲ. बंगाल में तो जब देखते हैं उम्मीद नहीं तो गंगा पर जाकर डुबोते हैं, फिर प्राण निकल जाए. मूर्तियों की भी पूजा कर फिर जाकर कहते डूब जा डूब जा. अभी तुम जानते हो ये सारी दुनिया ही डूब जानी है. ಬಂಗಾಲದಲ್ಲಿ ನೋಡ್ತಾರೆ, ವಿಶ್ವಾಸ ಹೋಯಿತು ಅಂದಾಗ ಗಂಗಾ ತೀರದಲ್ಲಿ ತಗೊಂಡು ಹೋಗಿ ಮುಳುಗಿಸಿ ಪ್ರಾಣವನ್ನ ತೆಗಿತಾರೆ. ಮೂರ್ತಿಯ ಪೂಜೆಯನ್ನು ಹೋಗಿ ಮಾಡ್ತಾರೆ, ಮೂರ್ತಿಯನ್ನು ಮುಣುಗು ಮುಣುಗು ಅಂತ ಮುಣುಗಿಸ್ಬಿಡ್ತಾರೆ. ಈಗ ನಿಮಗೆ
ಗೊತ್ತಿದೆ, ಈಗ ಇಡೀ ಪ್ರಪಂಚನೇ ಮುಳುಗಬೇಕಾಗಿದೆ. फ्लड्स होंगी, आग लगेंगी, भूख में मनुष्य मरेंगे, ये सब हालतें आनी है. ಫ್ಲಡ್ಸ್ ಬರುತ್ತೆ, ಬೆಂಕಿ ಬೀಳುತ್ತೆ, ಅಶ್ವಿನಿಂದ ಮನುಷ್ಯ ಸಾಯ್ತಾನೆ, ಇದೆಲ್ಲ ಪರಿಸ್ಥಿತಿಗಳು ಬರಲೇಬೇಕಾಗಿದೆ. अर्थक्वेक में मकान आदि गिर पड़ते, इस समय प्रकृति को गुस्सा आता है तो सबको खलास कर देती. ये सब हालतें सारी दुनिया के लिए आनी है. ಅರ್ಥಕ್ವೇಕ್ ಹೋದಾಗ ಮನೆಗಳೆಲ್ಲ ಬಿದ್ದೋಗ್ತವೆ. ಈ ಸಮಯದಲ್ಲಿ ಪ್ರಕೃತಿಗೆ ಜೋರಾಗಿ ಕೋಪ ಬರುತ್ತೆ, ಎಲ್ಲ ಸಮಾಪ್ತಿಯಾಗುತ್ತೆ. ಇಂತಹ ಪರಿಸ್ಥಿತಿ ಇಡೀ ಪ್ರಪಂಚಕ್ಕೆ ಬರಬೇಕಾಗಿದೆ. ಅನೇಕ ಪ್ರಕಾರ का मौत आ रहा है. ಬಾಂಬ್ಸ್ में भी जहर भरा हुआ है. ಅನೇಕ ಪ್ರಕಾರದ ಮೃತ್ಯು ಬರಬೇಕಾಗಿದೆ. ಬಾಂಬ್ಸ್ ಅಲ್ಲೂ ವಿಷವನ್ನ ತುಂಬುತ್ತಾರೆ. थोड़े बॉम्ब्स आने से बेहोश हो जाते, ये तुम बच्चे जानते हो कि क्या क्या होने का है. ಸ್ವಲ್ಪ ಬಾಂಬ್ ಬಿದ್ರನೆ ಮೂರ್ಛಿತರಾಗ್ಬಿಡ್ತಾರೆ. ಈಗ ಮಕ್ಕಳಿಗೆ ಅರಿವಾಗಿದೆ ಏನೇನಾಗಬೇಕಾಗಿದೆ. ये सब कौन कराते, बाबा तो नहीं कराते, ड्रामा में नूंद है. ಇದೆಲ್ಲ ಯಾರು ಮಾಡಿಸ್ತಾರೆ? ತಂದೆ ಅಂತೂ ಮಾಡಿಸೋದಿಲ್ಲ, ಡ್ರಾಮಾದಲ್ಲಿ ಫಿಕ್ಸ್. कोई पर दोष नहीं देंगे, ड्रामा का प्लान बना है, पुरानी दुनिया सो फिर नई दुनिया जरूर हो. ಯಾರ ಮೇಲೇನೂ ದೋಷವನ್ನು ಇಡುವಂಗಿಲ್ಲ. ಡ್ರಾಮಾ ಪ್ಲಾನೇ ಈ ರೀತಿ ತಯಾರಾಗಿದೆ. ಹಳೆ ಪ್ರಪಂಚ ಹೋದಾಗೆ ಹೊಸ ಪ್ರಪಂಚ ಬರುತ್ತಲ್ಲ. ನ್ಯಾಚುರಲ್ ಕೆಲಾಮಿಟೀಸ್ ಆಯಿಂದ ವಿನಾಶ ಹೋನೆ ಕಾ ಹೈ. ಪ್ರಕೃತಿಯ ವಿಕೋಪನೂ ಬರುತ್ತೆ, ವಿನಾಶ ಆಗಲೇಬೇಕಲ್ಲ. ಇಸ್ ಪುರಾಣಿ ದುನಿಯಾ ಸೆ ಬುದ್ಧಿ ಕಾ ಯೋಗ ಹಟಾ ದೇನಾ, इसको ಬೇಹದ್ ಕಾ ಸನ್ಯಾಸ ಕಹಾ ಜಾತ. ಈ ಹಳೆಯ ಪ್ರಪಂಚದಿಂದ ಬುದ್ಧಿಯೋಗವನ್ನು ದೂರ ಮಾಡಿ, ಇದಕ್ಕೆ ಅನಂತವಾದ ಸನ್ಯಾಸತ್ವ ಅಂತ ಹೇಳಲಾಗುತ್ತೆ. अब तुम कहेंगे वाह सद्गुरु वाह, जो हमको ये रास्ता बताया, बच्चों को भी समझाते हैं, ऐसी चलन नहीं चलो जो उनकी निंदा हो. तुम यहाँ जीते जी मरते हो ना. ಈಗ ಹೇಳಲಾಗತ್ತೆ, ವಾ ಸದ್ಗುರು ವಾ, ಎಷ್ಟು ಒಳ್ಳೆ ದಾರಿಯನ್ನು ನಮಗೆ ತಾವು ತಿಳಿಸಿದ್ದೀರಾ. ಮಕ್ಕಳೇ ತಿಳಿಸ್ತಾರೆ, ಆದರೆ ಮಕ್ಕಳಿಗೆ ತಿಳಿಸಲಾಗತ್ತೆ ನಿಮ್ಮ ನಡತೆ ಆ ರೀತಿ ಇರಬೇಕು, ಅವರ ನಿಂದನೆ ಆಗಬಾರ್ದು. ಇಲ್ಲೇ ಬದುಕಿದ್ದಂಗೆ ಸಾಯಬೇಕಲ್ಲ. ದೇಹ ಕೋ ಚೋಡ್ ಅಪನೆ ಕೋ ಆತ್ಮ ಸಮಜೋ, ದೇಹ ಸೆ ನ್ಯಾರಿ ಆತ್ಮ ಬನ್ ಬಾಬಾ ಕೋ ಯಾದ್ ಕರ್ನ. ದೇಹವನ್ನು ಬಿಟ್ಟು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ. ದೇಹದಿಂದ ಅತೀತ ಆತ್ಮರಾಗಿ ತಂದೆಯನ್ನು ನೆನಪು ಮಾಡಿ. ये तो बहुत अच्छा कहते हैं, वाह सद्गुरु वाह, ಪಾರಲೌಕಿಕ ಗುರು ಕಿ ಹಿ ವಾಹ್ ವಾಹ್ ಹೋತಿ. ಇಲ್ಲಂತೂ ಬಹಳ ಚೆನ್ನಾಗಿ ತಿಳಿಸಲಾಗತ್ತೆ, ವಾ ಸದ್ಗುರು ವಾ, ಪಾರಲೌಕಿಕ ಸದ್ಗುರುವಿನ ಮಹಿಮೆಯನ್ನು ಮಾಡ್ತೀವಿ, ವಾ ವಾ. लौकिक गुरु तो अनेक है, सदगुरु तो एक ही है सच्चा सच्चा, जिसका फिर भक्ति मार्ग में भी नाम चलता आता. ಲೌಕಿಕ ಗುರು ಅಂತೂ ಅನೇಕರಿದೆ, ಸದ್ಗುರು ಅಂತೂ ಒಬ್ಬರೇ. ಅವರಿಗೆ ಸತ್ಯ ಸತ್ಯವಾದವರು ಅಂತೀವಿ. ಅವರ ಹೆಸರು ಭಕ್ತಿ ಮಾರ್ಗದಲ್ಲೂ ನಡೀತಾ ಇರುತ್ತೆ. सारी सृष्टि का बाप तो एक ही है, नई सृष्टि की स्थापना कैसी होती ये भी किसको पता नहीं. ಇಡೀ ಸೃಷ್ಟಿಗೆ ತಂದೆ ಒಬ್ಬರೇ, ಹೊಸ ಸೃಷ್ಟಿಯ ಸ್ಥಾಪನೆ ಹೆಂಗಾಗತ್ತೆ ಇದು ಯಾರಿಗೂ ಗೊತ್ತಿಲ್ಲ. शास्त्रों में दिखाते हैं प्रलय हो गया, फिर पीपल के पत्ते पर श्री कृष्ण आया. अभी तुम समझते हो पीपल के पत्ते पर कौन आएगा. ಶಾಸ್ತ್ರದಲ್ಲಿ ತೋರಿಸ್ತಾರೆ, ಪ್ರಳಯ ಆಗ್ಬಿಡ್ತು, ಎಲೆ ಮೇಲೆ ಶ್ರೀಕೃಷ್ಣ ಬಂದ ಅಂತ. ಈಗ ನಿಮ್ಗೆ ಅರಿವಾಗತ್ತೆ ಎಲೆ ಮೇಲೆ ಯಾರು ಬರ್ತಾರೆ. श्री कृष्ण की महिमा करने से कुछ फायदा नहीं होता, तुम्हें अब चढ़ती कला में जाने के लिए सद्गुरु मिला है. ಸುಮ್ಮನೆ ಶ್ರೀಕೃಷ್ಣನ ಮಹಿಮೆ ಮಾಡಿದ್ರೆ ತಮಗೇನೂ ಸಿಗೋದಿಲ್ಲ. ಈಗ ಹಾರುವ ಕಲೆಯಲ್ಲಿ ಹೋಗೋಕ್ಕೋಸ್ಕರ ಸದ್ಗುರು ಸಿಕ್ಕಿದ್ದಾರೆ. कहते हैं ना, चढ़ती कला तेरे बानी सर्व का बला, तो रूहानी बाप आत्माओं को बैठ समझा.
ತಿಳಿಸಲಾಗತ್ತೆ ತಮ್ಮ ಹಾರುವ ಕಲೆಯಿಂದ ಸರ್ವರ ಉನ್ನತಿ ಆಗತ್ತೆ ಅಂತ. ಆತ್ಮಿಕ ತಂದೆ ಆತ್ಮಗಳಿಗೆ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ. 84 जन्म आत्मा ने लिया है और एक जन्म में नाम रूप दूसरे हो जाता है. 84 ಜನ್ಮ ಆತ್ಮನೇ ಪಡೆಯುತ್ತೆ. ಪ್ರತಿ ಜನ್ಮದಲ್ಲಿ ನಾಮ ರೂಪ ಪರಿವರ್ತನೆ ಆಗತ್ತೆ. ऐसे नहीं कहेंगे फलाने ने 84 जन्म लिए, नहीं, ಆತ್ಮ ने 84 जन्म. ಈ ರೀತಿ ಎಂದು ಹೇಳಲ್ಲ ಇವರು 84 ಜನ್ಮ ಪಡೆದ್ರು, ಇಲ್ಲ, ಆತ್ಮನೇ 84 ಜನ್ಮವನ್ನ ಪಡೆಯುತ್ತೆ. शरीर तो बदलते जाते, तुम्हारी बुद्धि में ये सब बातें है ना. ಶರೀರ ಬದಲಾವಣೆ ಆಗ್ತಾ ಹೋಗುತ್ತೆ. ಇದೆಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿದೆಯಲ್ಲ. सारा नॉलेज बुद्धि में रहनी चाहिए. कोई भी आए तो उनको समझाए. ಇಡೀ ಜ್ಞಾನ ಬುದ್ಧಿಯಲ್ಲಿರಬೇಕು. ಯಾರೇ ಬಂದರೂ ಅವರಿಗೆ ತಿಳಿಸ್ಕೊಡುವ ರೀತಿ. आदि में ताही देवी देवताओं का राज्य, फिर मध्य में रावण राज हुआ, सीढ़ी उतरते रहे. ಆದಿಯಲ್ಲಿತ್ತು ದೇವಿ ದೇವತೆಗಳ ರಾಜ್ಯ. ಮತ್ತೆ ಮಧ್ಯದಲ್ಲಿ ರಾವಣ ರಾಜ್ಯ ಇತ್ತು. ಮೆಟ್ಲು ಇಳಿತಾ ಬರ್ತೀವಲ್ಲ, सतयुग में कहेंगे सतो प्रधान, फिर सतो रजो तमो में उतरते, ಚಕ್ರ ಫಿರ್ತಾ रहता है. ಸತ್ಯುಗದಲ್ಲಿ ಇರೋದೇ ಸತೋ ಪ್ರಧಾನ, ಮತ್ತೆ ಸತೋ ರಜೋ ತಮೋದಲ್ಲಿ ಬರ್ತೀವಿ, ಮೆಟ್ಲು ಇಳಿತಾ ಬರ್ತೀವಿ. कोई कोई कहते बाबा को क्या पड़ी थी जो 84 के चक्र में हमको लाया, लेकिन ये तो सृष्टि चक्र अनादि बना है. ಕೆಲವರು ಅಂತಾರೆ ಬಾಬನಿಗೆ ಏನು ಇತ್ತು, 84 ಚಕ್ರದಲ್ಲಿ ನಮ್ಮನ್ನು ತರಕ್ಕೋಸ್ಕರ, ಆದರೆ ಈ ಸೃಷ್ಟಿ ಚಕ್ರ ಅನಾದಿಯಾಗಿದೆ. ಇದರ ಆದಿ ಮಧ್ಯ ಅಂತ್ಯವನ್ನ ಅರ್ಥ ಮಾಡ್ಕೋಬೇಕು. मनुष्य होकर अगर नहीं जानते तो वह नास्तिक है. जानने से तुमको कितना ऊंच पद मिलता. ಮನುಷ್ಯನಾಗಿದ್ದು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವರಿಗೆ ನಾಸ್ತಿಕರಂತಾರೆ. ತಿಳ್ಕೊಂಡ್ರೆ ನಿಮಗೆ ಎಷ್ಟು ಉನ್ನತವಾದ ಪದವಿ ಸಿಗುತ್ತಲ್ಲ. ये पढ़ाई कितनी ऊंची है, बड़ा इम्तिहान पास करने वाले की दिल में खुशी होती है ना, हम बड़े थे बड़ा पद पाएंगे. ಈ ವಿದ್ಯೆ ಎಷ್ಟು ಉನ್ನತ ಆಗಿದೆ. ದೊಡ್ಡ ಎಕ್ಸಾಮ್ ಪಾಸ್ ಮಾಡುವ ಹೃದಯದಲ್ಲಿ ಖುಷಿ ಇರುತ್ತಲ್ಲ, ನಾವು ಎಷ್ಟು ದೊಡ್ಡ ಎಕ್ಸಾಮನ್ನು ಪಾಸ್ ಮಾಡ್ತಾ ಇದ್ದೀವಿ. तुम जानते हो ये लक्ष्मी नारायण अपने पूर्व जन्म में सीखकर फिर मनुष्य से देवता बने. ಈಗ ತಮಗರಿವಾಗಿದೆ, ಈ ಲಕ್ಷ್ಮೀ ನಾರಾಯಣರು ಪೂರ್ವ ಜನ್ಮದಲ್ಲಿ ಕಲಿತು ಮತ್ತೆ ಮನುಷ್ಯರಿಂದ ದೇವತೆಯಾಗಿದ್ದಾರೆ. इस पढ़ाई से ये राजधानी स्थापन हो रही है. पढ़ाई से कितना ऊंच पद मिलता, ವಂಡರ್ है. ಈ ವಿದ್ಯೆಯಿಂದ ರಾಜಧಾನಿ ಸ್ಥಾಪನೆ ಆಗ್ತಿದೆ. ವಿದ್ಯೆಯಿಂದ ಎಷ್ಟು ದೊಡ್ಡ ಪದವಿ ಸಿಗುತ್ತೆ, ಆಶ್ಚರ್ಯ ಅಲ್ಲ. इतने बड़े बड़े मंदिर जो बनाते अथवा जो बड़े बड़े विद्वान आदि हैं, उनसे पूछो सतयुग आदि में इनों का जन्म कैसे लिया, तो बता नहीं सकते. ಇಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಮಾಡ್ತಾರೆ ಅಥವಾ ದೊಡ್ಡ ದೊಡ್ಡ ವಿದ್ವಾನ್ ಇದ್ದಾರೆ, ಅವರನ್ನ ಕೇಳಿ ಸತ್ಯುಗದಲ್ಲಿ ಇವರು ಯಾವ ರೀತಿ ಜನ್ಮ ಪಡೆದ್ರು, ಯಾರು ಹೇಳಕ್ ಸಾಧ್ಯ ಇಲ್ಲ. तुम जानते हो ये तो गीता वाला ही राजयोग है. गीता पढ़ते आए परंतु उससे फायदा कुछ भी नहीं. ನಮಗೆ ಗೊತ್ತಿದೆ ಇದು ಅದೇ ಗೀತೆ, ರಾಜಯೋಗ ಆಗಿದೆ. ಗೀತೆಯನ್ನ ಓದಿದ್ವಿ, ಆದ್ರೆ ಅಲ್ಲಿ ಏನು ಲಾಭ ಸಿಕ್ಕಿಲ್ಲ. आज तुमको बाबा बैठ सुनाते, तुम कहते हो बाबा हम आपसे 5000 वर्ष पहले भी मिले थे. क्यों मिले थे? स्वर्ग का वर्षा लेने. ಈಗ ತಾವು ತಂದೆಗೆ ತಿಳಿಸ್ತೀರಾ, ನೀವೇ ಅಂತೀರಾ ಬಾಬಾ ನಾವು 5000 ವರ್ಷದ ಹಿಂದೆ ತಮ್ಮಿಂದ ಮಿಲನ ಮಾಡಿದ್ವಿ. ಏನಕ್ಕೆ ಮಿಲನ ಮಾಡಿದ್ವಿ?
ಸ್ವರ್ಗದ ಆಸ್ತಿಯನ್ನು ಪಡೆಯಕ್ಕೋಸ್ಕರ. लक्ष्मी नारायण बनने कोई छोटे बड़े बूढ़े आदि आते जरूर सीख कर आते हैं. एम ऑब्जेक्ट ही ये है. ಲಕ್ಷ್ಮೀ ನಾರಾಯಣ ಆಗಕ್ಕೋಸ್ಕರ ಕೆಲವರು ಸಣ್ಣವರು ಅಥವಾ ದೊಡ್ಡವರು ವೃದ್ಧರು ಯಾರೇ ಬರ್ತಾರೆ, ಎಲ್ಲ ಕಲ್ತ್ಕೊಂಡು ಹೋಗ್ತಾರೆ. ಲಕ್ಷ್ಯ ಇದೇ ಆಗಿದೆ ಅಲ್ಲ. सत्यनारायण की सच्ची कथा है, ये भी तुम समझते हो. राजाई ಸ್ಥಾಪನ हो रही. ಸತ್ಯನಾರಾಯಣನ ಸತ್ಯವಾದ ಕತೆ ಇದು ನಿಮ್ಗೆ ಗೊತ್ತಾಗಿದೆ. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. जो अच्छी रीति समझ लेते उनको आंतरिक खुशी रहती. बाबा पूछेंगे हिम्मत है ना ರಾಜಾಯಿ लेने. ಯಾರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅವರಿಗೆ ಆಂತರಿಕ ಖುಷಿ ಇರುತ್ತೆ. ಬಾಬಾ ಕೇಳ್ತಾರೆ, ಧೈರ್ಯ ಇದೆಯಾ ರಾಜ್ಯವನ್ನ ಪಡೆಯಕ್ಕೆ? कहते हैं बाबा क्यों नहीं, हम पढ़ते ही है नरसिंह नारायण बनने. इतना समय हम अपने को दे समझ कर बैठे थे. अब बाबा ने हमको राइटियस रास्ता बताया. ಅಂತಾರೆ, ಬಾಬಾ ಯಾಕೆ ಆಗೋದಿಲ್ಲ? ತಾವು ಓದಿಸ್ತಿದ್ದೀರಾ ನರನಿಂದ ನಾರಾಯಣರಾಗೋದಕ್ಕೋಸ್ಕರ. ಇಷ್ಟೊಂದು ಸಮಯ ನಾವು ದೇಹ ಅಂತ ತಿಳ್ಕೊಂಡು ಕೂತಿದ್ವಿ. ಈಗ ತಂದೆ ತಾವು ನಿಜವಾದ ದಾರಿಯನ್ನ ತೋರಿಸ್ತಿದ್ದೀರಲ್ಲ. देही अभिमानी बनने में मेहनत लगता, गड़ी गड़ी अपने नाम रूप में फंस पड़ते. ಆತ್ಮಿಕ ಸ್ಮೃತಿಯಲ್ಲಿ ಇರೋದ್ರಲ್ಲೇ ಕಷ್ಟ ಅನ್ಸುತ್ತೆ. ಗಡಿ ಗಡಿ ನಾಮ ರೂಪದಲ್ಲಿ ಸಿಕ್ಕಾಕೊಂತೀವಿ. बाबा कहते इस नाम रूप से न्यारा होना. अब आत्मा भी नाम तो है ना. ತಂದೆ ಅಂತಾರೆ, ನಾಮರೂಪದಿಂದ ಅತೀತ ಆಗಿ ಆತ್ಮ ಅನ್ನೋದು ಹೆಸರೇ ಅಲ್ವಾ. बाप है सुप्रीम परम पिता. लौकिक बाप को परम पिता नहीं कहेंगे, परम अक्षर एक ही बाबा को दिया. ತಂದೆ ಸುಪ್ರೀಂ ಪರಮ ತಂದೆ ಆಗಿದ್ದಾರೆ. ಲೌಕಿಕ ತಂದೆಗೆ ಪರಮ ಪಿತ ಅನ್ನಲ್ಲ, ಪರಮ ಅನ್ನುವ ಅಕ್ಷರ ಒಬ್ಬ ತಂದೆಗೆ ನೀಡಲಾಗತ್ತೆ. वो गुरु भी इनको कहते तुम सिख लोगों को भी समझा सकते हो. ವಾ ಗುರು ಅಂತ ಅವರಿಗೆ ಹೇಳಾಗತ್ತೆ. ಸಿಖ್ ಧರ್ಮದವರಿಗೂ ತಾವಿದನ್ನು ತಿಳಿಸ್ಬೋದು. ग्रंथ साहिब में तो पूरा वर्णन है और कोई शास्त्र में इसका वर्णन नहीं जितना ग्रंथ में. जब साहिब सुखमणि में ಗ್ರಂಥ ಸಾಹಿಬಲ್ಲಿ ಪೂರ್ತಿ ವರ್ಣನೆ ಇದೆ. ಮತ್ಯಾವುದೇ ಶಾಸ್ತ್ರದಲ್ಲಿ ಇಷ್ಟೊಂದು ವರ್ಣನೆ ಇಲ್ಲ ಎಷ್ಟು ಈ ಗ್ರಂಥದಲ್ಲಿ ಇದೆ. ಜಪ ಸಾಹಿಬ್ ಸುಖಮಣಿ ಅಂತಾರಲ್ಲ. ये बड़े अक्षरी ही दो है. बाबा कहते साहिब को याद करो तो तुमको 21 जन्म के लिए सुख मिलेगा. ದೊಡ್ಡ ಅಕ್ಷರ ಎರಡೇ ಆಗಿದೆ. ತಂದೆ ತಿಳಿಸ್ತಾರೆ, ಸಾಹಿಬ್ ಅಂದರೆ ಮಾಲೀಕನನ್ನ ನೆನಪು ಮಾಡಿ, ಆಗ ತಮಗೆ 21 ಜನ್ಮದ ಸುಖ ಸಿಗತ್ತೆ. इसमें मूझने की बात नहीं, बाबा बहुत सहज करके समझाते हैं. ಇದರಲ್ಲಿ ತಪ್ಪಿಬ್ಬಲಾಗುವ ಮಾತೇ ಇಲ್ಲ. ಬಾಬಾ ಬಹಳ ಸಹಜವಾಗಿ ಮಾಡಿ ತಿಳಿಸ್ತಾರೆ. ಕಿತನೆ ಹಿಂದೂ ಟ್ರಾನ್ಸ್ಫರ್ ಹೋ ಜಾಕರ್ ಸಿಖ್ ಬನೆ ಹೇನ. ಇಷ್ಟೊಂದು ಹಿಂದೂಗಳು ಟ್ರಾನ್ಸ್ಫರ್ ಆಗಿ ಪರಿವರ್ತನೆಯಾಗಿ ಸಿಖ್ ಧರ್ಮದಲ್ಲಿ ಹೋಗಿದಾರಲ್ಲ. तुम मनुष्य को रास्ता बताने के लिए कितने चित्र आदि बनाते हो, कितना सहज समझा सकते हो. ತಾವು ಮನುಷ್ಯರಿಗೆ ದಾರಿಯನ್ನು ತೋರ್ಸಕ್ಕೋಸ್ಕರ ಎಷ್ಟೊಂದು ಚಿತ್ರಗಳನ್ನು ಮಾಡ್ತೀರಾ, ಎಷ್ಟು ಸಹಜವಾಗಿ ತಿಳಿಸ್ತೀರಾ. तुम आत्मा हो फिर भिन्न भिन्न धर्म में आए हो. ये वैरायटी धर्म का जाड़ है और कोई को पता नहीं ये क्राइस्ट कैसे आता. ತಾವು ಆತ್ಮ ಆಗಿದ್ದೀರಾ, ಭಿನ್ನ ಭಿನ್ನ ಧರ್ಮದಲ್ಲಿ ಯಾವ ರೀತಿ ಬರ್ತೀರಾ. ಇದು ವೆರೈಟಿ ಧರ್ಮದ ವೃಕ್ಷ ಆಗಿದೆ. ಮತ್ತು ಯಾರಿಗೂ ಗೊತ್ತಿಲ್ಲ ಕ್ರೈಸ್ಟ ಯಾವಾಗ ಬರ್ತಾರೆ. बाबा ने समझाया था नई आत्मा को कर्म भोग नहीं हो सकता. क्राइस्ट की आत्मा ने कोई कर्म तोड़े ही किया जो सजा मिले. ಬಾಬಾ ಇದು ತಿಳಿಸಿದರೆ ಹೊಸ ಆತ್ಮಕ್ಕೆ ಕರ್ಮಭೋಗ ಇರೋದಿಲ್ಲ. ಕ್ರೈಸ್ತನ ಆತ್ಮ ಯಾವುದೇ ವಿಕರ್ಮ ಮಾಡಿಲ್ವಲ್ಲ ಶಿಕ್ಷೆಯನ್ನು ಪಡೆಯಕ್ಕೆ. वो तो सतो प्रधान आत्मा आती जिसमें आकर प्रवेश करती उसको क्रैश आदि पर चढ़ाते, क्राइस्ट को नहीं. ಸತೋ ಪ್ರಧಾನ ಆತ್ಮ ಬಂದು ಇವರಲ್ಲಿ ಪ್ರವೇಶ ಮಾಡುತ್ತೆ. ಕ್ರಾಸ್ ಮೇಲೆ ಆ ಆತ್ಮವನ್ನ ಹಾಕೋದಕ್ಕೆ ಸಾಧ್ಯ ಇಲ್ಲ.
ಕ್ರೈಸ್ತನಿಗೆ ಅಲ್ಲ. ಅಂದರೆ ಯೇಸು ಬೇರೆ, ಕ್ರೈಸ್ತ ಬೇರೆ. ಕ್ರೈಸ್ತ ಹೊಸ ಆತ್ಮ, ಯೇಸು ಆ ದೇಹದಲ್ಲಿ ಇರುವ ಆತ್ಮ. ಆ ದೇಹದಲ್ಲಿರುವ ಆತ್ಮಕ್ಕೆ ನೋವಾಗತ್ತೆ, ಕ್ರೈಸ್ತನಿಗೆ ಅಲ್ಲ. ಅದು ಸತು ಪ್ರಧಾನ ಅಲ್ವಾ. वो तो जाकर दूसरा जन्म ले बड़ा पद पाती पोप के लिए भी ಚಿತ್ರ ಹೇನ. ಆ ಆತ್ಮ ಅಂತೂ ಹೋಗಿ ಇನ್ನೊಂದು ಜನ್ಮವನ್ನು ಪಡೆಯುತ್ತೆ, ದೊಡ್ಡ ಪದವಿಯನ್ನು ಪಡೆಯುತ್ತೆ. ಪೋಪನ ಚಿತ್ರನೂ ಇದೆ ಅಲ್ಲ. इस समय ये सारी दुनिया बिल्कुल ही वर्त नाट पेनी है ತುಂಬಿತೆ. ಈ ಸಮಯದಲ್ಲಿ ಇಡೀ ಪ್ರಪಂಚ ವರ್ತ್ ನಾಟ್ ಪೇನಿ ಅಂದರೆ ನಯೇ ಪೈಸೆ ಸಮಾನ ಆಗಿದೆ. ನೀವು ಹಂಗೆ ಇದ್ರಲ್ಲ. आप तुम वर्त पौंड बन रहे हो, ऐसे नहीं उनके वारिस पिछाड़ी में ಕಾಯಂಗೆ कुछ भी नहीं. ನೀವು ಇವಾಗ ವರ್ತ್ ಪೌಂಡ್ ಆಗ್ತಿದ್ದೀರಿ ಅಂದರೆ ಬಹಳ ಬೆಲೆ ಬಾಳುವ ರೀತಿ. ಆ ರೀತಿಯೂ ಇಲ್ಲ. ಅವರ ಪುತ್ರರು ಮೊಮ್ಮಕ್ಕಳು ಕುತ್ಕೊಂಡು ತಿಂತಾವ ಇರ್ತಾರೆ. ಇಲ್ಲ, तुम अपने हाथ भरपूर कर जाते हो, बाकी सब हाथ खाली जाएंगे. तुम भरपूर होने के लिए पढ़ते हो. ತಾವು ತುಂಬಿದ ಕೈಯನ್ನು ಮಾಡ್ಕೊಂಡು ಹೋಗ್ತೀರಾ, ಎಲ್ಲರೂ ಖಾಲಿ ಮಾಡ್ಕೊತಾರೆ. ತಾವು ತುಂಬಿದ ಕೈ ಮಾಡ್ಕೊಳಕ್ಕೋಸ್ಕರ ಓದ್ತಿದ್ದೀರಲ್ಲ. ये भी जानते हो जो कल्प पहले आए हैं वही आएंगे, थोड़ा भी सुनेंगे तो आ जाए. ಇದು ನಿಮ್ಗೆ ಅರಿವಾಗಿದೆ. ಯಾರು ಕಲ್ಪದ ಹಿಂದೆ ಬಂದಿದ್ರು ಅವರೇ ಬರ್ತಾರೆ, ಸ್ವಲ್ಪನೂ ಕೇಳಿದ್ರೆ ಬಂದೇ ಬರ್ತಾರೆ. सर इकट्ठे देख भी नहीं सकते, तुम ढेर प्रजा बनाते हो, बाबा सबको थोड़े ही देख सकते. ಎಲ್ಲರೂ ಜೊತೆ ಬರಕ್ಕೂ ಆಗಲ್ಲ, ಅನೇಕ ಜನ ಪ್ರಜೆಗಳಿದ್ದಾರೆ. ಬಾಬಾ ಎಲ್ಲರನ್ನ ನೋಡಕ್ ಸಾಧ್ಯನಾ? थोड़ा बहुत सुनने से भी प्रजा बन जाते हैं, तुम गिनती भी नहीं कर सकते. ಸ್ವಲ್ಪನೂ ಜ್ಞಾನ ಕೇಳಿದ್ರೆ ಪ್ರಜೆಗಳಲ್ಲಿ ಬಂದ್ಬಿಡ್ತಾರೆ, ತಾವಂತೂ ಲೆಕ್ಕ ಮಾಡೋಕ್ಕೆ ಸಾಧ್ಯನೇ ಇಲ್ಲ. तुम बच्चे सर्विस पर हो, बाबा भी सर्विस पर है. बाबा सर्विस बिगड़ रह नहीं सकते हैं, रोज सुबह को सर्विस करने आते. ತಾವು ಮಕ್ಕಳು ಸೇವೆಯಲ್ಲಿದ್ದೀರಾ, ತಂದೆನೂ ಸೇವೆಯಲ್ಲಿದ್ದಾರೆ. ತಂದೆ ಸೇವೆ ಇಲ್ಲದೆ ಇರಕ್ಕಾಗಲ್ಲ. ಪ್ರತಿನಿತ್ಯ ಬೆಳಗ್ಗೆ ಸೇವೆ ಮಾಡಕ್ ಬರ್ತಾರೆ. सत्संग आदि भी सुबह को करते हैं, उस समय सबको फुर्सत होती. ಸತ್ಸಂಗ ಎಲ್ಲ ಬೆಳಗ್ಗೆನೇ ಮಾಡ್ತಾರೆ, ಆ ಸಮಯದಲ್ಲಿ ಬಹಳಷ್ಟು ಪುರ್ಸತ್ ಇರುತ್ತೆ. बाबा तो कहते तुम बच्चों को घर से बहुत सवेरे नहीं आना और रात को भी नहीं आना चाहिए, क्योंकि दिन प्रतिदिन दुनिया बहुत खराब होती जाती. इसलिए गली गली में सेंटर ऐसे नज़दीक होना चाहिए जो घर से निकले सेंटर पर आए सहज हो जाए. ತಂದೆ ತಿಳಿಸ್ತಾರೆ, ತಾವು ಮಕ್ಕಳು ಬಹಳ ಬೆಳಗ್ಗೆ ಬರಬೇಡಿ, ಆ ರೀತಿ ಅಂತ ರಾತ್ರಿನೂ ಬರಬೇಡಿ. ಯಾಕೆಂದರೆ ದಿನ ಪ್ರತಿದಿನ ಪ್ರಪಂಚ ಕೊಳಕು ಹಾಕ್ತಾ ಹೋಗುತ್ತಲ್ಲ, ಅದಕ್ಕೋಸ್ಕರ ಗಲಿ ಗಲಿಯಲ್ಲೂ ಸೆಂಟರ್ ಹತ್ರ ಮಾಡಲಾಗತ್ತೆ. ತಾವು ಮನೆಯಿಂದ ಹೊರಗಡೆ ಬಂದು ಸೆಂಟ್ರಿಗೆ ಹೋಗುವ ರೀತಿ ಸಹಜ ಆಗುತ್ತಲ್ಲ. तुम्हारी वृद्धि होती जाएंगी, तब राजधानी स्थापन होगा. बाप समझाते तो बहुत सहज है. ತಮ್ಮ ವೃದ್ಧಿ ಆಗ್ತಾ ಹೋಗುತ್ತೆ, ಆವಾಗ ಮಾತ್ರ ರಾಜಧಾನಿ ಸ್ಥಾಪನೆ ಆಗುತ್ತೆ. ಬಾಬಾ ಬಹಳ ಸಹಜ ಮಾಡಿ ತಿಳಿಸಿದ್ದಾರೆ. ये राजयोग द्वारा स्थापना कर रहे, बाकी ये सारी दुनिया होनी नहीं है. ಬಾಬಾ ರಾಜಯೋಗದ ಮುಖಾಂತರ ಸ್ಥಾಪನೆ ಮಾಡ್ತಿದ್ದಾರೆ, ಮತ್ತೆ ಇಡೀ ಪ್ರಪಂಚ ಇರೋದೇ ಇಲ್ಲ. ಪ್ರಜಾ तो कितनी ढेर बनती, माला भी बनती है. ಪ್ರಜೆಗಳು ಎಷ್ಟೊಂದು ಜನ ಆಗ್ತಾರೆ, ಮಾಲೆನೂ ತಯಾರಾಗತ್ತೆ. मुख्य जो बहुतों की सर्विस पर आप समान बनाते, वही माला के दाना बनते. ಮುಖ್ಯ ಯಾರು ಬಹಳಷ್ಟು ಜನರ ಸೇವೆ ಮಾಡ್ಕೊತಾರೆ, ತಮ್ಮ ಸಮಾನ ಮಾಡ್ಕೊತಾರೆ, ಅವರೇ ಮಾಲೆಯಲ್ಲಿ ಮಣಿ ಆಗ್ತಾರೆ. लोग माला फेरते परंतु अर्थ थोड़े ही समझते. बहुत गुरु लोग माला फेरने के लिए देते कि बुद्धि इसमें लगी रहे. ಜನ ಮಾಲೆಯನ್ನ ತಿರುಗಿಸ್ತಾ ಇರ್ತಾರೆ, ಅರ್ಥ ಅಂತೂ ಗೊತ್ತಿಲ್ವಲ್ಲ. ತುಂಬ ಗುರುಗಳು ಮಾಲೆಯನ್ನು ತಿರುಗಿಸಕ್ಕೆ ಕೊಡ್ತಾರೆ, ಆದರೆ ಬುದ್ಧಿ ಇದರಲ್ಲೇ ಇರಲಿ ಅಂತ. काम महाशत्रु है, दिन प्रतिदिन बहुत कड़ा होता जाएगा, तमो प्रधान बनते जाते. ಕಾಮ ಮಹಾಶತ್ರು ಆಗಿದೆ,
ದಿನ ಪ್ರತಿದಿನ ಬಹಳ ಕಠಿಣ ಆಗ್ತಾ ಹೋಗುತ್ತೆ, ತಮೋ ಪ್ರಧಾನ ಆಗ್ತಾ ಹೋಗ್ತಾರೆ. ये दुनिया बहुत गंदी है, बाबा को बहुत कहते हम तो बहुत तंग हो गए, जल्दी सतयुग में ले चलो. ಈ ಪ್ರಪಂಚನ ಬಹಳ ಕೊಳಕಾಗಿದೆ. ತಂದೆಗೆ ತಿಳಿಸ್ತಾರೆ, ಬಾಬಾ ಬಹಳ ಕೊಳಕಾಗ್ಬಿಟ್ಟಿದೆ, ಬಹಳ ಬೇಗ ಸತ್ಯುಗಕ್ಕೆ ಕರ್ಕೊಂಡೋಗಿ. ಬಾಬಾ कहते धीरज धरो, स्थापना होना है, ये कात्री है, ये कात्री ही तुमको ले जाए. ತಂದೆ ತಾಳ್ಮೆಯನ್ನು ಕೊಡ್ತಾರೆ, ಮಕ್ಕಳೇ ಸ್ಥಾಪನೆ ಆಗಬೇಕಲ್ಲ, ಸ್ವಲ್ಪ ಧೈರ್ಯವಾಗಿದೆ, ಈ ಧೈರ್ಯನೇ ತಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. बच्चों को ये भी बताया तुम आत्माएं परम धाम से आए हो, फिर वहां जाना है, फिर आएंगे पाठ बजाने. ಮಕ್ಕಳಿಗೆ ಇದೂ ಸಹ ತಿಳಿಸಲಾಗಿದೆ, ತಾವು ಆತ್ಮಗಳು ಪರಂಧಾಮದಿಂದ ಬಂದಿದ್ದೀರಾ, ಮತ್ತೆ ಅಲ್ಲಿಗೆ ಹೋಗಬೇಕು, ಮತ್ತೆ ಅಲ್ಲಿಂದ ಪಾತ್ರವನ್ನು ಅಭಿನಯ ಮಾಡಕ್ಕೆ ಬರಲೇಬೇಕು. तो परम धाम को याद करना पड़े, बाबा भी कहते मामी कम याद करो तो विकर्म विनाश हो. ಅಂದ ಮೇಲೆ ಪರಂಧಾಮವನ್ನು ನೆನಪು ಮಾಡಬೇಕು. ತಂದೆ ತಿಳಿಸ್ತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶ ಆಗುತ್ತೆ. यही पैगाम सबको देना और कोई पैगंबर मैसेंजर आदि है नहीं, वे तो मुक्ति धाम से नीचे ले आते हैं, फिर उनको सीढ़ी नीचे उतरना है. ಇದೇ ಸಂದೇಶ ಎಲ್ಲರಿಗೂ ನೀಡಬೇಕಾಗಿದೆ. ಮತ್ತಾರೂ ಸಂದೇಶಿ ಪುತ್ರರು ಇಲ್ಲ, ಅವರಂತೂ ಮುಕ್ತಿಧಾಮದಿಂದ ಕೆಳಗಡೆ ಬರ್ತಾರೆ, ಮತ್ತೆ ಮೆಟ್ಲು ಇಳಿತಾ ಹೋಗ್ತಾರೆ. जब पूरे तमो प्रधान बन जाते तब फिर बाबा आकर सबको सतो प्रधान बना. ಯಾವಾಗ ಪೂರ್ತಿ ತಮೋ ಪ್ರಧಾನ ಆಗ್ಬಿಡ್ತಾರೆ, ಆಗ ಬಾಬಾ ಬರ್ತಾರೆ ಎಲ್ಲರನ್ನ ಸತೋ ಪ್ರಧಾನದ ಕಡೆಗೆ ಕರ್ಕೊಂಡೋಗಕ್ಕೆ. तुम्हारे कारण सबको वापस जाना पड़ता, क्योंकि तुमको नई दुनिया चाहिए. ये भी ड्रामा बना है, बच्चों को बहुत नशा रहनी चाहिए. ತಮ್ಮ ಕಾರಣ ಎಲ್ಲರೂ ವಾಪಸ್ ಹೋಗಲೇಬೇಕು, ಯಾಕೆಂದರೆ ತಮಗೆ ಹೊಸ ಪ್ರಪಂಚ ಬೇಕಲ್ಲ, ಇದೆಲ್ಲ ಡ್ರಾಮಾ ತಯಾರಾಗಿದೆ ಅಂದಮೇಲೆ ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕಲ್ಲ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणೆಗೋಸ್ಕರ मुख्य सार ಮೊದಲನೇದು, इस देह के नाम रूप से न्यारा होकर देही अभिमानी बन. ಈ ದೇಹದ ಹೆಸರು ರೂಪದಿಂದ ಅತೀತರಾಗಿ ಆತ್ಮಿಕ ಸ್ಥಿತಿಯನ್ನ ಮಾಡ್ಕೋಬೇಕು. ಐಸೆ ಚಲನ್ ನಹಿ ಚಲನೆ ಹೇ ಜೋ ಸದ್ಗುರು ಕಿ ನಿಂದಾ ಹೋ. ಆ ರೀತಿ ಚಲನೆಯನ್ನ ನಡಿಬೇಡಿ, ಸದ್ಗುರುವಿನ ನಿಂದನೆ ಆಗುವ ರೀತಿ. ಎರಡನೇದು, माला का दाना बनने के लिए बहुतों को आप समान बनाने की सेवा करो. ಮಾಲೆಯ ಮಣಿ ಆಗಕ್ಕೋಸ್ಕರ ಬಹಳಷ್ಟು ಜನರನ್ನ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿ. आंतरिक खुशी में रहना है कि हम राजाई लेने के लिए पढ़ रहे, ये पढ़ाई आएगी नरसे नारायण बन. ಆಂತರಿಕ ಖುಷಿ ಇರಬೇಕು, ನಾವು ರಾಜ್ಯವನ್ನೇ ಪಡೆಯಕ್ಕೋಸ್ಕರ ಓದ್ತಿದ್ದೀವಿ, ಈ ಒಂದು ವಿದ್ಯೆ ಆಗಿದೆ ನರನಿಂದ ನಾರಾಯಣ ಆಗೋದಕ್ಕೆ. ವರದಾನ, निरंतर याद द्वारा अविनाशी कमाई जमा करने वाले सर्व खजानों के अधिकारी भव. ನಿರಂತರ ನೆನಪಿನ ಮುಖಾಂತರ ಅವಿನಾಶಿ ಸಂಪಾದನೆಯನ್ನ ಜಮಾ ಮಾಡಿಕೊಳ್ಳುವಂಥವರು ಸರ್ವ ಖಜಾನೆಗೆ ಅಧಿಕಾರಿ ಭವ. निरंतर याद द्वारा हर कदम में कमाई जमा करते रहो तो सुख शांति आनंद प्रेम इन सब खजानों के अधिकार का अनुभव करते रहेंगे. ನಿರಂತರ ನೆನಪಿನ ಮುಖಾಂತರ ಪ್ರತಿ ಹೆಜ್ಜೆಯಲ್ಲಿ ಸಂಪಾದನೆ ಆಗುತ್ತೆ, ಮಾಡ್ತಾ ಇರಿ. ಏನನ್ನ ಸಂಪಾದನೆಯನ್ನ ಮಾಡ್ತಾ ಇರಿ. ಸುಖ ಶಾಂತಿ ಆನಂದ ಪ್ರೇಮ ಇವೆಲ್ಲ ಖಜಾನೆಗಳು ಅಧಿಕಾರದ ರೂಪದಲ್ಲಿ ಅನುಭವ ಮಾಡ್ತಾ ಇರ್ತೀರಾ. कोई कष्ट कष्ट अनुभव नहीं होंगे, संगम पर ब्राह्मणों को कोई कष्ट हो नहीं सकता. ಯಾವುದೇ ಕಷ್ಟದ ಅನುಭವ ಆಗೋದಿಲ್ಲ,
ಸಂಗಮದಲ್ಲಿ ಬ್ರಾಹ್ಮಣರಿಗೆ ಯಾವುದೇ ಕಷ್ಟ ಆಗೋದೇ ಇಲ್ಲ. यदि कोई कष्ट आता भी है तो बाबा की याद दिलाने के लिए, जैसे गुलाब के पुष्प के साथ कांटा उनके बचाव का साधन होता. ತಿಳ್ಕೊಳ್ಳಿ, ಯಾವುದಾದರೂ ಕಷ್ಟ ಬಂದರೆ ತಂದೆಯ ನೆನಪನ್ನ ಕೊಡಕ್ಕೋಸ್ಕರ. ಯಾವ ರೀತಿ ಗುಲಾಬಿ ಹೂವಿನ ಜೊತೆಗೆ ಮುಳ್ಳು ಇರುತ್ತೆ, ಆದರೆ ಅದು ತನ್ನ ರಕ್ಷಣೆಗೋಸ್ಕರ. वैसे तकलीफ और ही बाबा की याद दिलाने के निमित्त बने. ಆ ರೀತಿ ಕಷ್ಟನು ತಂದೆಯ ನೆನಪನ್ನು ಕೊಡೋದಕ್ಕೆ ನಿಮಿತ್ತ ಆಗ್ಬಿಡುತ್ತೆ. ಸ್ಲೋಗನ್ ಆಗಿದೆ. स्नेह स्वरूप का अनुभव तो सुनाते हो, अब शक्ति स्वरूप का अनुभव सुनाओ. ಸ್ನೇಹ ಸ್ವರೂಪದ ಅನುಭವ ಅಂತೂ ತಿಳಿಸ್ತೀರ, ಈಗ ಶಕ್ತಿ ಸ್ವರೂಪದ ಅನುಭವವನ್ನು ತಿಳಿಸಿ. ಅವ್ಯಕ್ತ ಇಶಾರೆ. आप संपन्न व कर्मातीत बनने की धुन लगाओ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವ ಆಸಕ್ತಿಯನ್ನು ಬೆಳೆಸಿ. जैसे साकार में देखा लास्ट कर्मातीत स्टेज का पार्ट सिर्फ ब्लेसिंग देने का रहा, बैलेंस की भी विशेषता और ब्लेसिंग की भी कमाल रही. ऐसे फॉलो फॉदर. ಯಾವ ರೀತಿ ಸಾಕಾರದಲ್ಲಿ ಲಾಸ್ಟ್ ಕರ್ಮಾತೀತ ಸ್ಟೇಜಿನ ಪಾತ್ರವನ್ನು ನೋಡಿದ್ರಿ, ಆಶೀರ್ವಾದ ಕೊಡೋದೇ ಇತ್ತು. ಬ್ಯಾಲೆನ್ಸಿನ ವಿಶೇಷತೆಯಿಂದ ಆಶೀರ್ವಾದ ಕಮಾಲ್ ಮಾಡೋದು. ಆ ರೀತಿ ಫಾಲೋ ಫಾದರ್ ಮಾಡಿ. सहज और शक्तिशाली सेवा यही है. आप विशेष आत्माओं का पार्ट है ब्लेसिंग देने का, चाहे नयनों से दो चाहे मस्तक मणि द्वारा. ಸಹಜ ಮತ್ತು ಶಕ್ತಿಶಾಲಿಯಾದ ಸೇವೆ ಇದೇ ಆಗಿದೆ. ಈಗ ವಿಶೇಷ ಆತ್ಮಗಳ ಪಾತ್ರ ಆಗಿದೆ ಆಶೀರ್ವಾದವನ್ನು ನೀಡುವಂಥದ್ದು. ಬಲೆ ನೇತ್ರಗಳಿಂದ ನೀಡಿ ಅಥವಾ ಮಸ್ತಕ ಮಣಿಯಿಂದ ನೀಡಿ. ಓಂ ಶಾಂತಿ.